ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಧವಿ ಅವರು ದಕ್ಷಿಣ ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರಸಿದ್ಧ ಹಳೆಯ ನಟಿಯರಲ್ಲಿ ಒಬ್ಬರು. 1980ರ ದಶಕದಲ್ಲಿ ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಸಿನಿಮಾಗಳಲ್ಲಿ ತುಂಬ ಜನಪ್ರಿಯರಾಗಿದ್ದರು. ಇವರು ಹುಟ್ಟಿದ್ದು 1962 ಹೈದರಾಬಾದ್. ಇವರ ಮೂಲ ಹೆಸರು ಕನಕ ಮಹಾಲಕ್ಷ್ಮಿ. ಉದ್ಯೋಗ ನಟಿ, ಚಿತ್ರರಂಗ ಕನ್ನಡ, ತೆಲುಗು, ತಮಿಳು, ಹಿಂದಿಯಲ್ಲಿ ಪ್ರಮುಖ ಪಾತ್ರ ನಟಿಯಾಗಿ ಅಭಿನಯಿಸ್ತಾ ಇದ್ದರು. ಮಾಧವಿ ಅವರು ತುಂಬ ಕಿರಿಯ ವಯಸ್ಸಿನಲ್ಲಿ ಸಿನಿ ಚಿತ್ರರಂಗ ಪ್ರವೇಶ ಮಾಡಿದರು. ಅವರು ಅಭಿನಯಿಸಿದ ಸಿನಿಮಾಗಳಲ್ಲಿ ಭಾವನಾತ್ಮಕ ಪಾತ್ರಗಳು, ಕುಟುಂಬ ಕಥೆಗಳು ಮತ್ತು ರೊಮ್ಯಾಂಟಿಕ್ ಪಾತ್ರಗಳು ಹೆಚ್ಚು ಜನ ಮೆಚ್ಚುಗೆ ಪಡೆದವು. ಅವರ ಪ್ರಮುಖ ಸೂಪರ್ ಡೂಪರ್ ಹಿಟ್ ಚಿತ್ರಗಳು ತುಂಬ ಹಲವಾರಿದೆ. ಕನ್ನಡದಲ್ಲೂ ಕೂಡ ಇದೆ, ಹಿಂದಿಯಲ್ಲೂ ಕೂಡ ಇದೆ, ಹಾಗೆಯೇ ತಮಿಳು, ತೆಲುಗಲ್ಲೂ ಕೂಡ ಜನಪ್ರಿಯ ಆದಂತಹ ನಟಿ. ಕನ್ನಡದಲ್ಲಿ ಜೀವನ ಚೈತ್ರ, ಹಾಗೆಯೇ ಆಕಸ್ಮಿಕ, ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ. ಎಲ್ಲ ಭಾಷೆಗಳಲ್ಲಿ ಸಮಾನ ಯಶಸ್ಸು, ನೈಸರ್ಗಿಕ ಅಭಿನಯ ಮತ್ತು ಸೌಂದರ್ಯದಿಂದ ಖ್ಯಾತಿ. ಆ ಕಾಲದ ಟಾಪ್ ಹೀರೋಗಳ ಜೊತೆ ನಟಿಸಿದ್ರು. ಇವರ ವೈಯಕ್ತಿಕ ಜೀವನ ಅಂತ ನೋಡೋದಾದ್ರೆ, ಮಾಧವಿ ಅವರು ನಂತರ ಅಮೆರಿಕದ ಉದ್ಯಮಿ ರಾಲ್ಫ್ ಶರ್ಮಾ ಅವರನ್ನು ವಿವಾಹ ಆದರು. ಮದುವೆಯಾದ ನಂತರ ಅವರು ಚಿತ್ರರಂಗದಿಂದ ದೂರವಾಗಿ ಕುಟುಂಬ ಜೀವನದಲ್ಲಿ ಸುಖ ಜೀವನವನ್ನು ನಡೆಸುತ್ತಿದ್ದಾರೆ. ಇವರ ವಾಸಸ್ಥಳ ಅಮೆರಿಕ, ಮಕ್ಕಳಿದ್ದಾರೆ ಮತ್ತು ಕುಟುಂಬದೊಂದಿಗೆ ಸುಖ ಜೀವನ. ಇತ್ತೀಚೆಗೆ ಮಾಧವಿ ಅವರು ಸಾರ್ವಜನಿಕ ಜೀವನದಿಂದ ದೂರವಿದ್ದು ಬಹಳ ಕಡಿಮೆ ಸಂದರ್ಭಗಳಲ್ಲಿ ಮಾತ್ರ ಕಾಣಿಸಿಕೊಳ್ತಾರೆ. ಕೆಲವೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಅಥವಾ ಹಳೆಯ ನಟ ನಟಿಯರ ರಿಯೂನಿಯನ್ಗಳಲ್ಲಿ ಭಾಗವಹಿಸುತ್ತಾರೆ. ಮಾಧವಿ ಅವರು ಈಗ ಅಮೆರಿಕದ ನ್ಯೂಜೆರ್ಸಿಯಲ್ಲಿ ವಾಸಿಸುತ್ತಿದ್ದಾರೆ. ಚಿತ್ರರಂಗವನ್ನು 1997ರಲ್ಲಿ ಬಿಟ್ಟ ನಂತರ ಅವರು ಸಂಪೂರ್ಣವಾಗಿ ಕುಟುಂಬ ಜೀವನಕ್ಕೆ ಗಮನ ಕೊಟ್ಟಿದ್ದಾರೆ. ಇವರ ಪತಿ ರಾಲ್ಫ್ ಶರ್ಮಾ, ಉದ್ಯೋಗ ಫಾರ್ಮಾಸ್ಯೂಟಿಕಲ್. ಇವರು ಆಧ್ಯಾತ್ಮಿಕ ಗುರುಸ್ವಾಮಿ ರಾಮಸ್ವಾಮಿ ಅವರ ಶಿಷ್ಯರು ಕೂಡ ಆಗಿದ್ದರು. ಇವರ ಮದುವೆ 1996ರಲ್ಲಿ ನಡೆದಿದ್ದು, ಅದೇ ನಂತರ ಮಾಧವಿಯವರು ಅಮೆರಿಕಕ್ಕೆ ಶಿಫ್ಟ್ ಆದರು. ಮಾಧವಿಯವರಿಗೆ 3 ಜನ ಹೆಣ್ಣು ಮಕ್ಕಳಿದ್ದಾರೆ. ಎವೆಲಿನ್ ಶರ್ಮಾ, ಟಿಫನ್ ಶರ್ಮಾ ಮತ್ತು ಪ್ರಿಸಿಲ್ಲಾ ಶರ್ಮಾ. ಮಕ್ಕಳು ಎಲ್ಲರೂ ಸೇರಿ ಅಮೆರಿಕದಲ್ಲಿ ಬೆಳೆದಿದ್ದಾರೆ. ಇವರು ಸಾಮಾನ್ಯ ಜೀವನ ನಡೆಸುತ್ತಿದ್ದಾರೆ. ಇವರು ಪ್ರೈವೇಟ್ ಲೈಫ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಿದ್ದಾರೆ. ಸಿನಿಮಾ ಅಥವಾ ಮೀಡಿಯಾದಲ್ಲಿ ಹೆಚ್ಚು ಕಾಣಿಸೋದಿಲ್ಲ. ಕುಟುಂಬ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಹೆಚ್ಚು ಹೊತ್ತು, ಕೆಲವೊಮ್ಮೆ ಮಾತ್ರ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಾರೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ, ಅಮೆರಿಕದಲ್ಲಿ ಜೀವನ, 3 ಜನ ಹೆಣ್ಣು ಮಕ್ಕಳು ಮತ್ತು ಫಾರ್ಮಾ ಉದ್ಯಮಿ, ನಟನೆಯಿಂದ ದೂರ, ಶಾಂತ ಜೀವನ. ಇತ್ತೀಚೆಗೆ ಮಾಧವಿ ಅವರು ತಮ್ಮ ಗಂಡ ಮತ್ತು 3 ಜನ ಮಕ್ಕಳ ಜೊತೆಗೆ ಯುರೋಪ್ ಟ್ರಿಪ್ ಹೋಗಿದ್ದರು. ಮುಖ್ಯವಾಗಿ ಇಟಲಿ, ವಿಶೇಷವಾಗಿ ಮಿಲಾನ್ ಸುತ್ತಮುತ್ತ ಪ್ರದೇಶಗಳಲ್ಲಿ ಟ್ರಿಪ್ ಮಾಡಿದ್ದಾರೆ. ಈ ಟ್ರಿಪ್ ಫೋಟೋಗಳನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದು ತುಂಬ ವೈರಲ್ ಆಯಿತು. ಕುಟುಂಬದ ಜೊತೆಗೂಡಿ ಯುರೋಪ್ನ ಸುಂದರ ಸ್ಥಳಗಳಲ್ಲಿ ಸಮಯ ಕಳೆಯುತ್ತಿರುವ ಫೋಟೋಗಳು ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಕೆಲವು ಪೋಸ್ಟರ್ಗಳು ಪ್ರಕಾರ ಇವರು ಇನ್ನೊಂದು ವೇಳೆ ತಮ್ಮ ಮಕ್ಕಳ ಜೊತೆ ದಕ್ಷಿಣ ಕೊರಿಯಾದಲ್ಲೂ ಕೂಡ ಪ್ರವಾಸ ನೀಡಿದ್ದಾರೆ ಅಂತೇಳಿ ಇದೆ. ಸಣ್ಣವಾಗಿ ಹೇಳೋದಾದರೆ, ಇತ್ತೀಚಿನ ಟ್ರಿಪ್ ಇಟಲಿ ಮತ್ತು ಯುರೋಪ್. ತುಂಬ ಅಚ್ಚುಕಟ್ಟಾಗಿ ತಮ್ಮ ಜೀವನವನ್ನು, ವೈಯಕ್ತಿಕ ಜೀವನವನ್ನು, ತಮ್ಮ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮೂಲಕ, ಟೈಮ್ ಕೊಡುವ ಮೂಲಕ ಮಾಧವಿ ಅವರು ಜೀವನ ನಡೆಸುತ್ತಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಮಾಧವಿ ಅವರ ಜೋಡಿ ಆ ಕಾಲದಲ್ಲಿ ಫೇವ್ರೆಟ್ ಜೋಡಿ. ಹಾಗೆಯೇ ಅಸಹಜತೆ ಮತ್ತು ಗೌರವಪೂರ್ಣ ಅಭಿನಯ ಮತ್ತು ಫಸ್ಟ್ ಕ್ಲಾಸ್ ಅನ್ನೋದು ಮಿಕ್ಸ್ ಆಗುತ್ತಿದ್ದಂತೆ ಇವರಿಬ್ಬರ ನಡುವಿನ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ತುಂಬ ನೈಸರ್ಗಿಕವಾಗಿ ಕಾಣಿಸ್ತಾ ಇತ್ತು. ಮಾಧವಿ ಅವರ ಅಭಿನಯ ತುಂಬ ಸಾಫ್ಟ್ ಆ್ಯಂಡ್ ಎಕ್ಸ್ಪ್ರೆಸಿವ್ ಆಗಿತ್ತು. ರಾಜ್ಕುಮಾರ್ ಅವರ ಗಂಭೀರ ಮತ್ತು ಶಕ್ತಿಶಾಲಿ ಅಭಿನಯಕ್ಕೆ ಅವರು ಚೆನ್ನಾಗಿ ಬ್ಯಾಲೆನ್ಸ್ ಕೊಡ್ತಿದ್ರು. ಅಲ್ಲದೆ ಸೀನ್ಗಳು ಹೆಚ್ಚು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದ್ವು. ರಾಜ್ಕುಮಾರ್ ಅವರು ಎಮೋಷ್ನಲ್ ಸೀನ್ಗಳಲ್ಲಿ ಮಾಸ್ಟರ್. ಅವರಿಗೆ ಸಪೋರ್ಟ್ ಆಗಿ ಮಾಧವಿ ಕೂಡ ತುಂಬ ಹೃದಯ ಸ್ಪರ್ಶಿ ಅಭಿನಯವನ್ನು ನೀಡ್ತಾ ಇದ್ರು. ಇನ್ನು ಫ್ಯಾಮಿಲಿ ಡ್ರಾಮಾ ಸೀನ್ಗಳಲ್ಲಿ ಇವರಿಬ್ಬರ ಕಾಂಬಿನೇಷನ್ ತುಂಬ ಟಚ್ ಆಗ್ತಿದ್ವು. ಆ ಕಾಲದ ಸಿನಿಮಾಗಳಲ್ಲಿ ಮರ್ಯಾದೆ, ಸಂಸ್ಕಾರ, ಸಂವೇದನೆ ಮತ್ತು ಆಕಸ್ಮಿಕ, ಜೀವನ ಚೈತ್ರ, ಇನ್ನೂ ಹಲವಾರು ಚಿತ್ರಗಳಲ್ಲಿ ಇವರ ಅಭಿನಯವಂತೂ
ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು. ಈ ವಿಷಯದಲ್ಲಿ ಇವರಿಬ್ಬರ ಜೋಡಿ ತುಂಬ ಕ್ಲೀನ್ ಆ್ಯಂಡ್ ಕ್ಲಾಸಿಕ್ ಕೂಡ ಆಗಿತ್ತು, ಯಾವತ್ತೂ ಓವರ್ ಆಗಿಲ್ಲ. ಇವರ ಅಭಿನಯ ಕಂಡು ಆ ಕಾಲದಲ್ಲಿ ರಾಜ್ಕುಮಾರ್ ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದರು. ಅತ್ಯಂತ ಸರಳ ಮತ್ತು ತುಂಬಾ ಸೂಕ್ಷ್ಮ ನಟಿಯರಲ್ಲಿ ಇವರು ಕೂಡ ಒಬ್ಬರು ಅಂತಲೂ ಕೂಡ ರಾಜ್ಕುಮಾರ್ ಅವರು ಮಾಧವಿ ಅವರಿಗೆ ಹೇಳಿದ್ರಂತೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಮ್ಮ ಅಂತಲೂ ಕೂಡ ಹಾಡಿ ಹೊಗಳಿದ್ರು ಅಂತಲೂ ಕೂಡ ಹೇಳಿದರು. ಸೊ ಈ ಒಂದು ಟಾಪಿಕ್ಕು ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.